ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಸಾಯಂಕಾಲ ಒಂದು 6:30 ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬ್ಯಾಂಕ್ ಹತ್ರ ಹೋಗ್ಬೇಕಾಗಿತ್ತು, ಹೊಸ ಬ್ಯಾಂಕ್ ಅಕೌಂಟ್ ಕ್ರಿಯೇಟ್ ಮಾಡ್ತಾ ಅಂದ್ಕೊಂಡಿದ್ದೆ, ಅದೂ ಆಗಿಲ್ಲ. ದೆನ್ ಆಮೇಲೆ ಗಾಡಿ ಬೇರೆ ಸರ್ವಿಸಿಗೆ ಬಿಡಬೇಕಾಗಿತ್ತು. ನೋಡ್ರಿ ಇಲ್ಲಿ 1200 ರೂಪಾಯಿ, 200ಕ್ಕೆ ಬಿಡಬೇಕಾಗಿತ್ತು. 200 ರೂಪಾಯಿ ಅಂತ ನೋಡ್ರಿ, 1200 ರೂಪಾಯಿ 1200ಕ್ಕೆ ಬಿಡಬೇಕಾಗಿತ್ತು. ನೋಡಿದ್ರೆ 1600 ಹೊಡೈತೆ. ಪಾಪ ಇವತ್ತೇನಾಯಿತು ಅಂದರೆ, ನಾನು ನೈಟ್ ಶಿಫ್ಟ್ ಕೆಲಸ ಮಾಡ್ತೀನಲ್ಲ, ಸೊ ಡೇ ಶಿಫ್ಟ್ ಹುಡುಗ ಗಣೇಶ ಅನ್ನೋನು ರಜೆ ಹಾಕಿದ್ದ ಇವತ್ತು. ಅವನಿಗೇನೋ ಹುಷಾರಿದ್ದಿಲ್ಲ, ಸೊ ರಜೆ ಹಾಕಿದ್ದ. ಇವತ್ತು ಸಾಯಂಕಾಲ 5:30ಗೇನೋ ಬಂದ. ಓ ವಾವ್, ಅಲ್ಲಿ ಚಂದ್ರ ನೋಡಿ, ಅಲ್ಲಿ ಏನು ಮಸ್ತಾಗಿ ಕಾಣಿಸ್ತೈತೆ, ಕ್ಯಾಪ್ಚರ್ ಆಗ್ತೈತೆ ಅಲ್ಲಿ. ಗೈಸ್, ನಾನು ಮೊನ್ನೆ ಒಂದು 2 ಫೋಟೋಸ್ ಹಿಡಿದೆ ನಾನು ಚಂದ್ರದು ನನ್ನ ಫೋನಲ್ಲಿ. ಕ್ರೇಜಿಯಾಗಿ ಬಂದೈತೆ, ಹಾಕಿರ್ತೀನಿ ನೋಡ್ರಿ ಫೋಟೋ, ಮಸ್ತಾಗಿ ಬಂದೈತೆ. ಅದೇನೋ ಹೇಳ್ತಿದ್ನಲ್ಲ, ಸಡನ್ನಾಗಿ ಬ್ರೇಕ್ ಹಿಡಿತಾರೆ. ಅದು ಸಡನ್ನಾಗಿ ಆಂಟಿ ಬ್ರೇಕ್ ಹಿಡಿತಾವ್ರು ನೋಡ್ರಿ. ಅವ್ರು ಹೇಳಿದ್ಬಿಟ್ಟು ಏನೋ ಅಂತ ಕೇಳ್ತಾವ್ರಿ, ಏನು ಮಾತಾಡಲಿ ಅವ್ರ ಹತ್ರ. ಸೊ ಗೈಸ್, ಅದೇ ಅವನು ಗಣೇಶ ರಜೆ ಹಾಕಿದ್ದ, ಪಾಪ ಅವ್ನಿಗೆ ಹುಷಾರಿಲ್ಲ ಅಂದ್ಬಿಟ್ಟು ಒಂದು ಸಾಯಂಕಾಲದ ಮೇಲೆ ಬಂದ. ಒಟ್ಟು ಕೆಲಸ ಆಗಿಲ್ಲ, ಏನು ಮಾಡೋಕ್ಕಾಗಲ್ಲ, ಆಗೋದೇಳ ಒಳ್ಳೇದಕ್ಕೇನೆ. ಮತ್ತು ನಾಳೆ ಟ್ರೈ ಮಾಡಬೇಕು. ನಾಳೆ ಹೋಗಿ ಇನ್ನು EMI ಪಾಪ ಗೈಸ್ ಸೋನಕ್ಕೆ ಹಾಕೈತೆ ಗೈಸ್. EMI ದುಡ್ಡು ದೇವರಣೆಗೂ ಪಾಪ ಅವಕ್ಕ ಎಲ್ಲೋ ಎದ್ದುಕೋ ಎತ್ತಿಕೊಂಡಿತ್ತಂತೆ. ನಂದು EMI ಅಂದ್ಬಿಡೋದಕ್ಕೆ ಹಾಕೈತೆ. ಸೋನಕ್ಕೆ ನಾಳೆ ಕೊಡಬೇಕು. ಯಾರೂ ಇಲ್ಲ. ಎಲ್ಲವರು ಎಲ್ಲೋದ್ರು? ಅಪ್ಸು ಎಲ್ಲೋದ್ರು? ಅಪ್ಸು 3 ಜನ ಹೋಗೋರಾ? ಅವ್ರೇನು ಲೈಟ್ ಆನ್ ಮಾಡಿಲ್ಲ, ಏನು ಮಾಡಿಲ್ಲ ಅವರು. ಏನಕ್ಕಿಲ್ಲ, ಕರೆಂಟ್ ಇಲ್ವಾ ಅಲ್ಲಿ? ಹಿಡ್ಕೊ, ಅರ್ಥ ಇಲ್ಲ. ನಾವು ಇಲ್ಲಿಂದ ಬಚ್ಚಿ ತಂದೆ, ನೀವು ಬರ್ತೀರಲ್ಲ ಅಂತ. ಹೋಲಿ ಅವತ್ತು? ಹೌದು, ಸ್ಕೂಲ್ ರಜಾ ಕೊಟ್ಟವ್ರಾ? ನಾಳೆ ರಜಾ ಹಾಕ್ರಿ, ಹೋಲಿ ಆಡೋಣ. ನಿಮಗೆ ರಜಾ ಇಲ್ಲ? ರಜಾ ಹಾಕಲ್ಲ ನೀವು? ರಜಾ ಹಾಕ್ರಿ, ಬೇಕಾದ್ರೆ ಆಡೋಣ. ನಾನು ಬರ್ತೀನಿ ಪಕ್ಕ, ನಾಳೆ ಮಾರ್ನಿಂಗ್ ಬರ್ತೀನಿ ನಾನು. ಬಟ್ ನನಗೆ ಯಾರು ಹಚ್ಚಂಗಿಲ್ಲ ಹೋಲಿ, ನೀವೇ ಆಡಬೇಕು. ಯಾಕೆ ಹೋಲಿ ಆಡಲ್ಲ? ಯಾಕೆ ಮಾಡಿದ್ಯಾ? ಇಲ್ಲ. ಹೌದಾ? ಎಷ್ಟು ವಿಡಿಯೋ ನೋಡಿದೆ? ಹೌದಾ? ಲೈಕ್ ಕೊಟ್ಟಿದ್ಯಾ? ಪಕ್ಕ, ಥ್ಯಾಂಕ್ಸ್. ನೀನು ನೋಡಲ್ಲ? ಆಯಿತು, ನೀನು ಜಾಸ್ತಿ ಮಾತಾಡ್ತೀನಿ. ನೀನು ಎಷ್ಟನೇ ಕ್ಲಾಸು? ನೀನು ಇರಬೇಕಾಗಿತ್ತು, ಇಲ್ಲ ತಾನೇ? ನೀನು ABCD ಅಕ್ಷರ ಐತೆ. ನೀನು ಹೇಳು. ನೋಡಿ, ನೀನು ಗೌರ್ಮೆಂಟ್ ಸ್ಕೂಲ್ ತಾನೆ? ನೋಡಿ, ಗೌರ್ಮೆಂಟ್ ಸ್ಕೂಲ್ ಮಾತ್ರ ಸ್ಕಿಲ್ಸ್ ಗೊತ್ತು, ನಿನಗೆಲ್ಲ ಗೊತ್ತಾಯಿಲ್ಲ. ಪ್ರೈವೇಟ್ ಸ್ಕೂಲ್ ಅವ್ರಿಗೆ ಏನು ಗೊತ್ತು, ಅದಕ್ಕೆ ಹೇಳ್ತಾ ಇರೋದು. 26 ಇರೋದು ಏನು? ನೋಡಲ್ಲಿ ಪಕ್ಕ ನೋಡಿ, ಇದು ಗೌರ್ಮೆಂಟ್ ಸ್ಕೂಲ್ ಹುಡುಗರು ಅಂದರೆ ನೋಡಿ. ನಿಜ ಗೌರ್ಮೆಂಟ್ ಸ್ಕೂಲ್ ಅವ್ರಿಗೆ ಮಾತ್ರ ಗೊತ್ತು. ಇಲ್ಲಿ ಎಷ್ಟು ಅಕ್ಷರ ಐತೆ? ಬೈಲ್ ಅಂಶ ನೀನು. ಕರೆಂಟ್ ಅಂತ ಹೋಗ್ಬಿಟ್ಟಿಲ್ಲ, KB ಅವರು ಕಟ್ ಮಾಡ್ಕೊಬಿಟ್ಟಿರು. 1 ತಿಂಗಳು ಕಟ್ಟಿಲ್ಲ ಅಂದಿದ್ದಕ್ಕೆ ಕಟ್ ಮಾಡ್ಕೊಬಿಟ್ಟಾರಲ್ಲ, 252. ಸೊ ಇವ್ರಿಗೆ ನಾನು ನಿನ್ನೆ ಬ್ಲಾಗು TVಲಿ ಹಾಕಿ ನೋಡ್ತಾರಂತೆ. ಇಲ್ಲಿಂದನೇ ಯೂಸ್ ಬಂದುಬಿಡುತ್ತೆ. ನೀನು ನೋಡ್ತೀಯ ಫೋನಲ್ಲಿ? ಇವಳು ಫೋನಲ್ಲಿ, TVಲಿ ಅದಕ್ಕೆ ನೋಡುತ್ತೆ, ಚೇತನಣ್ಣ ನೋಡುತ್ತೆ. ನೀನು ಫೋನಲ್ಲಿ ನೋಡ್ತೀಯಾ? ನೀನು ಫೋನ್ ಮುಖ ಮುಚ್ಕೊಂಡ್ರೆ ನೋಡೇ ಇಲ್ವ ನೀನು ನೋಡ್ತೀಯಾ? ಗೈಸ್, ಇಲ್ಲೇ ಅವರೇ ನಮ್ಮ ಸಬ್ಸ್ಕ್ರೈಬರ್ಸ್, ಎಲ್ಲರೂ ಇಲ್ಲೇ ಅವರೇ. ಇವರೆಲ್ಲ ನಮ್ಮ ಫ್ಯಾನ್ಸು. ಗಾಡಿ ವಾಶ್ ಮಾಡ್ಬೇಕಂದ್ರೆ ನೀವು 100 ರೂಪಾಯಿ ಕೊಟ್ಟು ನೋಡಿ ಗೈಸ್, ಬ್ಲಾಗ್ ನೋಡ್ಕೊಂಡು ಎಂಜಾಯ್ ಮಾಡ್ತಾವ್ರೆ. ಎಷ್ಟದು? ಒಂದು ಪ್ಯಾಕೆಟ್ ಅಲ್ಲಿ ಬಾ, ಅಮ್ಮ ಹತ್ರ ಬೈಲ್ ನೀನು. ಅಮ್ಮ ಹತ್ರ ಮಾತಾಡ್ಬೇಡ, ಬೈಲ್ ನೀನು. ಎಲ್ಲಿ ಅವರಲ್ಲಿ? ಅವ್ರಿಲ್ಲಿ. ನಾಳೆ ಸ್ಕೂಲ್ ಐತೆ? ರಜಾನಾ? ಎಷ್ಟು ದಿನ? ನಾಳೆ ಆಡೋಣ ಹೋಲಿ? ನಾಳೆ ಹೋಲಿ ಹಬ್ಬ? ಇನ್ನೇನು ಇವತ್ತು ಮೇನ್ ಹಬ್ಬ ಇರೋದು. ನಾಳೆ ಹುಣ್ಣಿಮೆ ಅಂತೆ. ಇಲ್ಲ, ನಾಳೆ.
ನಾಳೆನಾ? ಅಷ್ಟೇ ಹಿಂಗ್ ಹೊಡಿತಾರಪ್ಪ ಯಾರಾದ್ರೂ ನೀನ್ ಚೊಪ್ರ ಅಂತ ತಲೆಗೆ ಹೊಡಿ. ಎಷ್ಟು ಮಾತಾಡೋದು ನೋಡ್ರಿ, ಇಷ್ಟೇ ಇಷ್ಟ ಐತೆ ಎಷ್ಟು ಮಾತಾಡುತ್ತೆ ಅಪ್ಪ. ಹಾಯ್ ಗಾಯ್ಸ್, ಫೈನಲಿ ನಾನು ನೆನ್ನೆ ವ್ಲಾಗ್ ಮಾಡೋಕ್ಕಾಗಿಲ್ಲ. ಏನಕ್ಕಂದರೆ ನೆನ್ನೆ ಅದು ಲಾಸ್ಟ್ ಎಂಡಿಂಗಲ್ಲಿ ಏನು ಹೇಳ್ತೀನಿ ಏನಕ್ಕೆ ಅಂತ. ಸೊ ಮತ್ತೆ ಬೆಳಗ್ಗೆ ಎದ್ದು ಟೈಮ್ ಎಷ್ಟು ಇವಾಗ? ಟೈಮ್ 6:30 ಕಾಣಿಸ್ತೈತಾ? ಟೈಮ್ 6:30. ನಿಮಗೆ ಸನ್ಸೆಟ್ ತೋರ್ಸೋಣ ಅಂತ ಬಂದಿದ್ದೀನಿ. ನೋಡಿದ್ರೆ ಇನ್ನೂ ಸನ್ಸೆಟ್ ಆಗಿಲ್ಲ. ಸೊ ಫೋನ್ನ ಇಲ್ಲೇ ಎಲ್ಲಾದರೂ ಇಕ್ಕಿ ಕರೆಕ್ಟಾಗಿ ಸೆಟಪ್ ಮಾಡಿಬಿಟ್ಟು ಹೋಗ್ತೀನಿ. ಸೊ ನೋಡಿರಿ ಸನ್ಸೆಟ್ ಹೆಂಗೆ ಬರುತ್ತೆ ಅಂತ. ನನಗೆ ಇವತ್ತು ನೆನ್ನೆ ವ್ಲಾಗ್ನು ಇವತ್ತೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ನಾನು. ಏನಕ್ಕೆ ನೆನ್ನೆ ಕರೆಕ್ಟಾಗಿ ವ್ಲಾಗ್ ಆಗಿಲ್ಲಲ್ಲ. ಸೊ ಅದೇನಾಯ್ತು ಅಂತ ನಿಮ್ಗೆ ಲಾಸ್ಟಲ್ಲಿ ಹೇಳ್ತೀನಿ, ಯಾಕೆ ಏನು ಕತೆ ಅಂತ. ಲಾಸ್ಟಲ್ಲಿ ಎಂಡಿಂಗ್ ಟೈಮಲ್ಲಿ ಹೇಳ್ತೀನಿ. ಬನ್ನಿ ಇವಾಗ ಬೇರೆ ಕೆಲಸ ಮಾಡ್ಬೋದು. ಓಕೆ ಗೈಸ್, ಫೈನಲಿ ಸನ್ರೈಸ್ ಎಲ್ಲ ಆಯಿತು. ಫೋನ್ ಎತ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ನೋಡಿರಿ ನಾನು ಫೋನ್ನ ಹೆಂಗೆ ನಿಂದಿರಿಸ್ಬಿಟ್ಟು ರೆಕಾರ್ಡ್ ಮಾಡಿದ್ದೀನಿ ನೋಡ್ರಿ ಒಂದ್ಸಲಿ. ಇಲ್ಲಿ ಮೇಲ್ಗಡೆ ಬಂದರೆ ಏನೋ ಒಂಥರ ಖುಷಿ ಗೈಸ್. ನೋಡ್ರಿ ಇಲ್ಲಿ ಸನ್ಸೆಟ್ ಆಯಿತು. ನನ್ನ ಫೋನ್ ಆಫ್ ಆಗಿಬಿಡೈತೆ. ಆಫ್ ಆಗಿಲ್ಲ ಗಾಡ್ ಆಫ್ ಆಗಿಲ್ಲ. ಗೈಸ್ ನೋಡ್ರಿ ಗೈಸ್, ನನ್ನ ಫೋನು ಇಲ್ಲಿಕ್ಕಿದ್ದೀನಿ. ಕೆಳಗಡೆ ಬಿದ್ದೋದ್ರೆ ಮುಗೀತು ಕತೆ. ನೋಡ್ರಿ ಗೈಸ್ ಫೈನಲಿ ಆಯಿತು. ಬನ್ನಿ ಓಕೆ ಗೈಸ್, ಹೆಂಗಾಗ್ಬಿಡೈತೆ ಹೊಸ ಗಾಡಿ ಅಂತಾರೆ ಇದನ್ನ. ಯಪ್ಪ ದೇವ್ರೆ, ನೋಡ್ರಿ ಹೆಂಗಾಗ್ಬಿಡೈತೆ. ಮೊನ್ನೆ ತಾನೇ ತೊಳ್ದಿದ್ದೀನಿ, ನೋಡಿದ್ರೆ ಹೆಂಗಾಗ್ಬಿಡೈತೆ. ಯಪ್ಪ ಬೇಜಾರಾಗುತ್ತೆ. ಇಟ್ರಲ್ಲಿ ಹೆಂಗಾಗೈತೆ ನೋಡ್ರಿ ಇಲ್ಲಿ. ನನಗೆ ಬೇಜಾರಾಗ್ತೈತೆ. ಅಯ್ಯೋ ತೊಳಿಬೇಕು ಗಾಡಿನೂ. ಹೆಂಗಾಗ್ಬಿಡೈತೆ ನೋಡಿ ಗಾಡಿ. ಒಳ್ಳೆ ಹಳೆ ಗಾಡಿ ಆಗ್ಬಿಡೈತೆ. ಹಂಗಲ್ಲ ಕಣ, ನೋಡಿದಲ್ಲ ಅಪ್ಪಾಚಿ ಒಂದು ಇವಂದು ಯಾವಪ್ಪ ವಿಘ್ನೇಶ್ದು ಹೆಂಗೈತೆ ಧೂಳು ಹಂಗೆ ಸ್ಟಾರ್ಟಿಂಗ್ ತಗೊಂಡೋಗಿ ಒರೆಸ್ತಾರೆ. ಆಮೇಲೆ ಎಲ್ಲರೂ ಅಷ್ಟೇ. ಇಲ್ಲ ಧೂಳಲ್ಲೂ ತಿರ್ಗಾಡ್ತಿರಲ್ಲ ಎಷ್ಟು ಹೇಳು. ಈ ರೋಡಲ್ಲಿ ನೋಡಿ, ಎಷ್ಟು ಈ ರೋಡಲ್ಲಿ ನೋಡ್ರಿ ಇಲ್ಲೇ ತುಂಬ್ಕೊಬಿಡುತ್ತೆ. ಹೋಗಿ ಬಂದರೆ ಸಾಕು, ನಮ್ಮ ಧೂಳಿದ್ರೆ ಒರೆಸ್ಕೊಂಡು ಕುತ್ಕೊಂಡ್ಬಿಡೋದು. ಆಮೇಲೆ ನಾವು ದೀಪ ನಂಗೆ ಅಪ್ಪ ಇದ್ದಿದ್ದು. ನಾನೇನೋ ತೊಳಿತಿಲ್ಲ, ಅವ್ನು ದೀಪ ಹಂಗೆ ತಂದಾಗ ವರ್ಷವನು ಇವಾಗ ತೊಳೆಗೆ. ಗಾಡಿ ಬೇರೆ ಜರ್ಕೊಡಿತೈತೆ, ಪೆಟ್ರೋಲ್ ಕಮ್ಮಿ ಆಗೋಯ್ತು. ಬೆಳಗ್ಗೆ ಗುಡ್ ವೈಬ್ಸ್ ಅಂತ ಸ್ಟೋರಿ ಹಾಕಿದೆ, ನೋಡಿದ್ರೆ ಬ್ಯಾಡ್ ವೈಬ್ಸ್ ಆಗ್ತೈತೆ ನೋಡ್ರಿ ಬೆಳಗ್ಗೆನೆ ನನಗೆ. ಅಯ್ಯೋ ವಾಪ ತಲೆನೋವು. ಸೊ ಗೈಸ್, ಅಂತೂ ಫೈನಲಿ ನನ್ನ ಗಾಡೀಲಿ ಪೆಟ್ರೋಲ್ ಖಾಲಿಯಾಗಿ ನಿಂತೋಗೇ ಬಿಡ್ತು. ಈಗ ಗುಡ್ ವೈಬ್ಸ್ ಅಂತ ಬೆಳಗ್ಗೆ ಸ್ಟೋರಿ ಹಾಕಿದೆ, ನೋಡಿದ್ರೆ ಬ್ಯಾಡ್ ವೈಬ್ಸು. ಗೈಸ್ ಫೈನಲಿ ಬಂಕ್ ಹತ್ರ ಬಂದೆ ನಾನು. ಹೆಂಗೋ ಗಾಡಿ ಬಂದ್ಗಂಟ ಬಂತು. ಸೊ ಫ್ಯೂಲ್ ಹಾಕ್ಸ್ಕೊತಾ ಇದ್ದೀನಿ. ಹೋಗಿ ರೆಡಿ ಹಾಕಿ ಬೇರೆ ಏನು ಕೆಲಸ ನೋಡೋಣ ಬನ್ನಿ. ಅದಾಯಿತು, ಇನ್ನು ಸ್ವಲ್ಪ ಹೊತ್ತಾಗುತ್ತೆ ಬರೋದು. ಸೊ ಅಷ್ಟರಲ್ಲಿ ನಮ್ಮ ಬಾಯ್ಸ್ ನಾಷ್ಟ ತಂದವ್ರೆ. ನಾಷ್ಟ ತಿಂದ್ಕೊಂಡು ಬೇರೆ ಕೆಲಸ ಮಾಡೋದು. ಹೊಟ್ಟೆ ಸಿಗ್ತೈತೆ, ಟೈಮ್ ಎಷ್ಟಾಗಿರೋದು? 11 ಗಂಟೆ ತಾನೇ? 11 ಗಂಟೆ. ಇವಾಗ ನಾಷ್ಟ ಮಾಡ್ತಾಯಿದ್ದೀವಿ ನೋಡ್ರಿ. ಓಕೆ ಗೈಸ್ ಫೈನಲಿ ರವಿತು ಬಂದವ್ ನೋಡ್ರಿ. ಅವನು ಬೈತವನಲ್ಲಿ ಕ್ಯೂರೇ ನಕ್ಕೋ ಕ್ಯಾ ಜಾಕೆಟ್ ಬೇಡ ಅಂತ. ಪಾಪ ಅವ್ರು ಲೇಟಾಗಿ ಹೋಗೈತೆ. ಊಟಕ್ಕೆ ಹೊಂಟೋಗ್ಬಿಟ್ರೆ ಆಮೇಲೆ ಕಷ್ಟ. ಗಾಯ್ಸ್ ಅವ್ರೇನೋ ಕಸ್ಟಮರ್ ಕೇರ್ಗೆ ಫೋನ್ ಮಾಡೋವಂಥವ್ರು. ಅವ್ರಿಗೇನೋ ಎಷ್ಟೊಂದು ಸಲ 4 ದಿನ ಟ್ರೈ ಮಾಡ್ತಾನೆ ಇದ್ದೀವಿ ನಾವು. ಬಟ್ ಅವರು ಏನೋ ಕರೆಕ್ಟಾಗಿ ರೆಸ್ಪಾನ್ಸೇ ಮಾಡಿಲ್ಲ. ಅದಕ್ಕೆ ಬ್ಯಾಂಕ್ ಹತ್ರ ಬಂದರೆ ಇವ್ರೊಂದು ಕತೆ ಹೇಳ್ತಾರೆ, ಇಲ್ಲ ಅವ್ರ ಕೈಲೇ ಆಗೋದು ಅಂತ. ಇವಾಗ ಅಕೌಂಟ್ ಕ್ಲೋಸ್ ಮಾಡಿಬಿಡ್ತೀನಿ ಅಷ್ಟೇ, ಏನು ಮಾಡೋದು. ಲಾಸ್ಟ್ ಟ್ರೈ ಮಾಡ್ತೀನಿ ನೋಡುವ.
ಒಬ್ಬ ರೋಹಿತ್ ಅವನ ಹತ್ರ ಬ್ಯಾಂಕ್ ಅಕೌಂಟ್ ಇಲ್ಲ ರೋಹಿತ್ ಹತ್ರ. ಸೊ ಅವನು ಒಂದೊಂದು ಅಕೌಂಟ್ ಮಾಡಿಸ್ಬೇಕು ಅನ್ಸುತ್ತೆ, ನಾನು ಮಾಡಿಸ್ಬಿಡ್ತೀನಿ ಒಂದು ಇನ್ನೊಂದು ಬ್ಯಾಂಕ್ ಅಕೌಂಟ್. ಗೈಸ್, ನಾನು ನಿಮಗೆ ಸನ್ಸೆಟ್ ತೋರ್ಸೋಣ ಅಂತ ಮೇಲೆ ಬಂದಿದ್ದೀನಿ. ನೋಡ್ರಿ ಇವಾಗ ಸನ್ಸೆಟ್ ಆಗ್ತೈತೆ. ಇದೊಂದು ನೋಡ್ಕೊಳ್ಳಿ ಹೆಂಗೆ ಐತೆ ಇದು ಸನ್ಸೆಟ್ ಹೆಂಗಾಗುತ್ತೆ ಅಂತ. ಗೈಸ್ ಸಾರಿ ಗೈಸ್, ನನಗೆ ಒಂಚೂರು ಕೆಲಸ ಬಂದ್ಬಿಟ್ಟು ಸೊ ಅಲ್ಲಿ ಹೋಗ್ತಾ ಇದ್ದೀನಿ. ಬೇಜಾರು ಮಾಡ್ಕೋಬೇಡಿ, ನಾಳೆ ತೋರಿಸ್ತೀನಿ, ಪಕ್ಕ ನಾಳೆ ತೋರಿಸ್ತೀನಿ. ಎಲ್ಲಿಗೆ ಅಂತ ಹೇಳ್ತೀನಿ ನಿಮಗೂ. ಗೈಸ್ ಫೈನಲಿ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸುತ್ತಾಡಿ ತಲೆ ಕೆಟ್ಟಿ ಕೆರೆ ಹೊಡೆದೋಗ್ಬಿಟ್ಟೈತೆ. ಇವಾಗ EMI ಬೇರೆ ಕಟ್ಟಿಲ್ಲ. ದೇವರಣ್ಣಗೆ ಸೋನು ಅಕ್ಕ ಪಾಪ ಕಟ್ಟಿರೋದು, ಅವಕ್ಕನ ಕಾಸು ಬೇರೆ ಕೊಡಬೇಕು. ಬ್ಯಾಂಕ್ ನೋಡಿದ್ರೆ ಆಗೇ ಇಲ್ಲ. ಮತ್ತೆ ಹೋಗ್ಬೇಕು ಬ್ಯಾಂಕ್ ಹತ್ರ, ಹೋಗಿ ಅಲ್ಲೇ ಕುಂತ್ಕೊಂಡು ರೆಡಿ ಮಾಡಿಸ್ಬೇಕು ಗೈಸ್. ನಿನ್ನೆ ಬ್ಯಾಂಕ್ ಇಂಪಾರ್ಟೆಂಟ್ ಬೇಕಾಗಿತ್ತು, ಅದಕ್ಕೆ ಅದು ಹಂಗೆ ಬಿಟ್ಬಿಟ್ರೆ ಮತ್ತೆ ಇನ್ನು ಯಾವಾಗ ಮಾಡಿಸ್ತೀನೋ ಇಲ್ಲೋ ಗೊತ್ತಿಲ್ಲ. ಆ ಟೈಮ್ ಸಿಕ್ತು, ಮಾಡಿಸ್ಲೇಬೇಕು ಅಂದ್ಬಿಟ್ಟು ನನಗೆ ಮಾಡಿಸೋದಿತ್ತು, ಒಂದು ಅಕೌಂಟ್ ಇರಲಿ ಅಂದ್ಬಿಟ್ಟು. ಏನು ಇವತ್ತು ಹೆಂಗಾದ್ರೂ ಹೋಗಿ ಬ್ಯಾಂಕಾದ್ರೂ ಹೋಗಿ ಮಾಡಿಸ್ಬೇಕು. ಗಾಡಿ ಬೇರೆ ಸರ್ವಿಸು ಕೊಡ್ಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ. ಏನಿದೆ ಫೈನಲಿ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೇಮ್ ನೆಕ್ಸ್ಟ್ ಗೈಸ್ ಒಂದು ಚಾಲೆಂಜ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದೆಲ್ಲ ಕರೆಕ್ಟಾಗಿ ನಾನು ಮಾಡ್ತೀನಿ ಅಂತ ಅಂದ್ಕೊಂಡು ಫುಲ್ ಕಾನ್ಫಿಡೆನ್ಸ್ ಆದಮೇಲೆ ನಿಮ್ಗೆ ಹೇಳ್ತೀನಿ ಅದೇನು ಅಂತ. ಫೈನಲಿ ಎಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.